ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ 10 ನಿಮಿಷದಲ್ಲಿ ರೆಡಿ ಆಗುವಂತ ಸಾಂಬಾರ್ ಮಾಡೋಣ ಬನ್ನಿ. ಇವಾಗ ಫಸ್ಟ್ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೆ ಕಾಯಿ ಹುಳಿ ಪುಡಿ ಎರಡೇ ಹಾಕೋದು. ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ನಾನು ಹಾಕ್ತಾ ಇರೋದು. ಈ ಸಾಂಬಾರ್ನ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಸಿಡ್ದಾದ್ಮೇಲೆ 1-2 ಕರಿಬೇವು. ನಾನು 2 ಸಣ್ಣ ಈರುಳ್ಳಿನ ಹಚ್ಚಾಕೊಂಡಿದ್ದೀನಿ ಉದ್ದುದ್ದಕ್ಕೆ. ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ, ಸಾಕು. ಬೇಗನೆ ಆಗೋಗುತ್ತೆ ಈ ಸಾಂಬಾರು. ರಸಮು ಅಷ್ಟು ಬೇಗ ಆಗಲ್ಲ. 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು ಈ ಸಾಂಬಾರ್ನ. ಇವಾಗ 2 ಕಟ್ ಮಾಡ್ಕೊಂಡಿರುವಂತ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆನೆ ನುಗ್ಗೆಕಾಯಿ ಹಾಕೊಂಡ್ಬಿಡೋಣ. ಈ ಸಾಂಬಾರ್ಗೆ ನಾನು ಆಲೂಗಡ್ಡೆ ನುಗ್ಗೆಕಾಯಿ 2 ಹಾಕೊಂಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ತರಕಾರಿಗಳ್ನು ಹಾಕೊಂಡ್ ಮಾಡ್ಕೋಬಹುದು. ಬರೀ ಆಲೂಗಡ್ಡೆಲೂ ಮಾಡ್ಕೋಬಹುದು. ಬರೀ ಬೇಳೆ ಸಾರು ಕೂಡ ಮಾಡ್ಕೋಬಹುದು. ಚೆನ್ನಾಗಿ ಬರುತ್ತೆ. ನೀವು ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಆ ತರಕಾರಿ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಫ್ರೈ ಆದ್ಮೇಲೆ ಮಸಾಲೆ ಹಾಕೋಬಿಡೋಣ. ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋದು ಸಾಕಾಗುತ್ತೆ. ಇವಾಗ ಮಸಾಲೆನ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ರುಬ್ಬಕ್ಕೆ ಹಾಕೊಂಡಿರೋದೆಲ್ಲ ಹಸಿದೆ ಹಾಕೊಂಡಿದ್ದೀವಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಸಾಲ ಹಾಕಿದ್ಮೇಲೆ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿರೋದು. ನಾನು ಹಾಕೋ ರೆಸಿಪಿಗಳೆಲ್ಲ ಮನೆಯಲ್ಲಿ ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನೇ ಹಾಕೋದು. ಮನೇಲಿರೋ ಸಾಮಾನುಗಳು ಯಾವ್ಯಾವ ಇದಾವೋ ಅದರಲ್ಲೇ ಮಾಡ್ಕೊಳ್ಳೋ ಥರ ಪಟ್ ಅಂತ ಬೇಗ ಆಗೋ ಥರ ಹೇಳ್ಕೊಡ್ತಾ ಇರೋದು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಅದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ. ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಆವಾಗ ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಳ್ಳಿ, ತೆಳ್ಳ ಬೇಕು ಅಂದ್ರೆ ತೆಳ್ಳ ಮಾಡ್ಕೊಳ್ಳಿ. ಇವಾಗ ತೊಳೆದಿರುವಂತ ಬೇಳೆ ಹಾಕೊಂತಾ ಇದ್ದೀನಿ. 1 ಲೋಟ ಬೇಳೆ ಹಾಕೊಂತಾ ಇದ್ದೀನಿ ಸಣ್ಣ ಲೋಟದಲ್ಲಿ. ಇವಾಗ ಬೇಳೆ ಹಾಕಿದ್ಮೇಲೆ ಸ್ವಲ್ಪ ಕಲಸ್ಕೊಬಿಟ್ಟು ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಳ್ಳೋಣ. ಈ ಸಾಂಬಾರ್ಗೆ ಮೀಡಿಯಂ ಆಗಿ ಇರ್ಲಿ ನೀರು, ತೆಳ್ಳಗೂ ಬೇಡ ಗಟ್ಟಿಗೂ ಬೇಡ. ನೋಡಿ, ನಾನು 2 ಹೊತ್ತಿಗೆ ಆಗೋಷ್ಟು ಸಾರು ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ರುಚಿ ನೋಡ್ಬಿಟ್ಟು ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ನಾವು ನೀರ್ ಹಾಕಿದ್ಮೇಲೆ ಸಾಂಬಾರು 1 ಕುದಿ ಬರ್ಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ 2 ವಿಷಲ್ ನಾವು ಕೂಗಿಸ್ಕೋಬೇಕಾಗುತ್ತೆ ಈ ಸಾಂಬಾರ್ನ. ಈ ತರ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಮನೇಲಿ ಒಂದ್ಸಲ ಇದನ್ನ ಟ್ರೈ ಮಾಡ್ಲೇಬೇಕು. ಎಮರ್ಜೆನ್ಸಿ ಇದ್ದಾಗ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಪದೇ ನೀವೇ ಮಾಡ್ಕೊಂಡು ತಿಂತೀರಾ ಈ ತರ ಸಾಂಬಾರ್ನ. ಇವಾಗ ಕುಕ್ಕರ್ನ ಮುಚ್ಚಿ 2 ವಿಷಲ್ನ ನಾವು ಕೂಗಿಸ್ಕೊಳ್ಳೋಣ. ಇವಾಗ 2 ವಿಷಲ್ ಕೂಗಿದೆ, ತೆಗೆದು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಿಡ್ಡೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಸಾಂಬಾರ್ ರುಚಿನ ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು ಹೆಂಗ್ ಬಂದಿದೆ ಅಂತ. ವೀಕ್ಷಕರೇ, ಇದೇ ತರ ಈಸಿ ರೆಸಿಪೀಸ್ಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ. ಆ ರೆಸಿಪಿನ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.